ಹೆಂಗಿದೆ? ಸಕ್ಕತ್ತಾಗಿದೆ. ಹೋಗೋಣ. ಆದಮೇಲೆ ಎಲ್ರಿಗೂ ನಮಸ್ತೆ. ನಾನು ಹರ್ಷದ್, ನೀವು ನೋಡ್ತಾ ಇದ್ರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆಲ್ಮೋಸ್ಟ್ ಇರುವಂಥದ್ದು ಸಾಹಿವಾಲ್ ಮತ್ತು ಜರ್ಸಿ ಕ್ರಾಸ್ ಹಸುಗಳು. ನಿಮಗೆ ಜರ್ಸಿ ಪ್ರಿಯರು, ಸಾಹಿವಾಲ್ ಪ್ರಿಯರ್ ಏನಾದರೂ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಬಹುದು. ಎಲ್ಲಿ ಇದು ಪ್ಲೇಸು, ಲೊಕೇಶನ್ ಗೊತ್ತಾಯಿತು ಅಂದ್ಕೊಳ್ತೀನಿ. ನಮ್ಮ ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ದಾವಣಗೆರೆಗೆ ಸಮೀಪ ಇರತಕ್ಕಂಥ ಗ್ರಾಮ. ಎಸ್, ನೀವು ಹೇಳಿದ್ದು ನಿಜ, ಒಡ್ಡಿನಹಳ್ಳಿ ಗ್ರಾಮ. ಭೀಮಣ್ಣವ್ರ ಕೈಯಲ್ಲಿರುವಂಥ ಹಸುಗಳ ಮಾಹಿತಿ. ಭೀಮಣ್ಣ, ನಿಮ್ಮ ಕೈಯಲ್ಲಿ ಇರುವಂಥದ್ದು ಒಂದು ಜರ್ಸಿ ಕ್ರಾಸಲ್ಲಿ ಬರ್ತಾ ಇದೆ. ಓಕೆ, ಜರ್ಸಿ ಐತೆ, ಸ್ವಲ್ಪ ಲೈಟಾಗಿ ಕ್ರಾಸ್ ಇದೆ. ಆರಲ್ಲ? ಹೌದ್ರಿ. ಸೂಲು ಎರಡನೇದು, ಒಂದೇದಣ್ಣ? ಎರಡನೇ ಸೂಲು. ಎರಡನೇದು ಲ್ಯಾಕ್ಟೇಷನ್, ಎರಡನೇದು ಸೂಲು. ಭೀಮಣ್ಣವ್ರ ಕೈಗೆ ನಿಂತಿದೆ ಹಸು. ಸಖತ್ತಾಗಿ ಫುಲ್ ಪಂಚ ಗಿಂಚ ಎಲ್ಲ ಅಗಲ ಇರ್ತಕ್ಕಂಥ ಬ್ರೀಡೆ ತಳಿನೇ ಹೇಳಬೇಕು ಅಂತ ಹೇಳಿದ್ರೆ. ತೊಟ್ಟು ಹೀಗಿದೆ, ಬಿಡಿಯಾಗಿರ್ತಕ್ಕಂಥದ್ದು ಬ್ರೀಡೆ. ಅದನ್ನು ಲೈವಾಗೆ ತೋರಿಸ್ತಾ ಇದ್ದೀನಿ. ಆನ್ ರೋಡ್ ಮೇಲೆ, ರಸ್ತೆ ಮೇಲೆ. ಅಣ್ಣ, ಅನಿಸಿದ ಮಟ್ಟಿಗೆ ಒಂದು ಹಾಲು ಹೆಚ್ಚು ಕಡಿಮೆ ಒಂದು 7 ಮೇಲೆ ಸಿಗ್ಬೋದೇನಣ್ಣ? ಒಂದು 8 ಲೀಟರ್ ಮೇಲೆ ಬರುತ್ತೆ. ಸಿಗುತ್ತಲ್ಲ. ಸಾಹಿವಾಲ್ ಕ್ರಾಸ್. ಹಾಂ, ಜಾಸ್ತಿ ಬರ್ಬೋದಣ್ಣ. ಹೊಡಿಬೋದು. SNF ಫ್ಯಾಟು ಚೆನ್ನಾಗಿದೆ. 12 ಬೇಕು. ಹೌದು, HF ಥರ ಅಲ್ಲ ಇವು. ಆಲ್ಮೋಸ್ಟ್ ಚೆನ್ನಾಗಿ ಫ್ಯಾಟ್ ಗೀಟ್ ಚೆನ್ನಾಗಿ ಸಿಗುತ್ತಲ್ಲ. ಫ್ಯಾಟ್ ಎಲ್ಲ ಅಂದ್ರೆ ಹಾಂ, ನೋಡ್ಕೋಬೋದು ನೀವು. 4 ಕಾಲು ಎಲ್ಲ ಕುದುರೆ ಇದ್ದಂಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ, ಆರಾಮಾಗಿ. ಮತ್ತೆ ಏನು ರೇಟಿಂದ ಆರಂಭ ಆಗಿದ್ದಾವಣ್ಣ? ರೇಟು ಇದು ವ್ಯಾಪಾರ 1.5 ಹೇಳ್ತಾವ್ರಿ. ಹಾಂ, ಕಮ್ಮಿ ಕೊಡೋಣ. 70ರಿಂದ 90ರವರೆಗೆ ಅದಾವ್ರಿ. 70ರಿಂದ 90. ಓಕೆ, ಓಕೆ. ನೋಡೋಣ ಬನ್ನಿ ಅಣ್ಣ, ಎಷ್ಟು ಇದಾವೆ ಎಲ್ಲ ನೋಡ್ಬೇಡ. ಚೆಂದ ಇದೆ ಇದು ಸಾಹಿವಾಲು. ಹೆಂಗಿದೆ? ಸಕ್ಕತ್ತಾಗಿದೆ ಅಲ್ಲ? ಏನು ಚೆಂದ ಪೋಸ್ ಕೊಡ್ತಾ ಇದೆ ಅದು. ಕ್ಯಾಮ್ರಾ ಹಿಡಿದಂತೆ ಒಂದೊಂದು ಆ್ಯಂಗಲಲ್ಲಿ ನಾನು ಪೋಸ್ ಕೊಡ್ತಾ ಇದೆ. 4 ಇದು ಭೀಮಣ್ಣ 4 ಅಂತ ಹೇಳ್ತಿದ್ದಾರೆ. ಹಾಂ, 4 ಮಣಕಗಳಿದಾವಣ್ಣ. ಎಲ್ಲ 4. ಓಕೆ, ತಗೊಳ್ಳಿ ನೋಡುವ. ಬಾ. ನೈಸ್, ಸೂಪರ್. 4 ಅಂತಿದ್ದಾರೆ. ಹೇಳಿದರೆ ಎರಡನೇದು ಅಥವಾ ಎರಡನೇದು? 4. ಸೂಪರ್ ಬೀಡು. ಬಿಸಿಲಿಗೆ ಆದಷ್ಟು ಶೇನ್ ಹೊಡಿತಾ ಇದೆಯಲ್ರಿ. ಕುದುರೆ ಸೌಂಡ್ ನೋಡಿ, ನಿಂತಿರೋ ಸೌಂಡು ಹಿಂಗಿದೆ. ಆಲ್ಮೋಸ್ಟು ಬಂಧುಗಳೇ, ಇದು ಅವ್ರು ತಂದು ಮಾರಾಟ ಮಾಡ್ತಿರ್ತಕ್ಕಂಥ ಕಾರಣ ಹಾಲಿಂದು ಏನಿದೆ, ಸಾಹಿವಾಲ್ ಹಸುಗಳು ಎಷ್ಟು ಕೊಡ್ತವೆ ಹಾಲು ನಿಮಗೆ ಗೊತ್ತಿದೆ. ಇದು ಯಾವುದು ದೇಶೀಯ ತಳಿ, ಆಲ್ಮೋಸ್ಟ್ ವಿದೇಶಿ ತಳಿ ಯಾವುದೂ ಇಲ್ಲ. ದೇಶಿ ತಳಿ ಆಗಿರೋ ಕಾರಣ ನಾವು ಮೇವು ಫೀಡಲ್ಲಿ ಚೆನ್ನಾಗಿ ನೋಡಿಕೊಂಡಾಗ, ಅದಕ್ಕೆ ಕ್ಯಾಲ್ಸಿಯಂ ಆಗ್ಬೋದು ಅಥವಾ ಮಿನರಲ್ಸ್ಗಳನ್ನು ಸೆಟ್ ಮಾಡಿಕೊಂಡಾಗ ಮಾತ್ರ ಒಳ್ಳೆ ಹಾಲನ್ನು ತೆಗಿಲಿಕ್ಕೆ ಸಾಧ್ಯ. ಅದಕ್ಕೆ ತಕ್ಕಂಗೆ ವಾತಾವರಣ ಕಲ್ಪಿಸಿಕೊಡ್ಬೇಕು ಅಂತೇಳಿ ರೇಟ್ ಅವ್ರು ಹೇಳಿದ್ದಾರೆ. 70,000ದಿಂದ 91 ಲಕ್ಷದ ತನಕ ಆಸುಪಾಸು ಅಂತ. ನೀವು ಬೆಲೆ ಬಂದು ಕುತ್ಕೊಂಡು ಮಾತಾಡಿ ಏರಿಳಿತ ಮಾಡ್ಕೋಬೋದು. ಆಯ್ತು, ಕಾಮೆಂಟಲ್ಲೂ ಹಾಕಿ ಅಣ್ಣ ಇಷ್ಟು ರೇಟಿಗೆ ಸಿಗ್ಬೋದಣ್ಣ ಅಂಥೇಳಿ. ನೀವು ಹಾಕೋದ್ರಲ್ಲಿ ಏನು ತಪ್ಪಿಲ್ಲ. ಒಂದು ಮಾತು, ಅವರು ನೋಡ್ತಿರ್ತಾರೆ ವೀಡಿಯೋ, ಅಕಸ್ಮಾತ್ ಅದಕ್ಕೇನೋ ರಿಪ್ಲೈ ಬಂತು, ಆಯಿತು ಇಷ್ಟಕ್ಕೆ ಸಿಗುತ್ತೆ ಅನ್ನೋದಾದ್ರೆ ಖಂಡಿತ ನೀವು ಖರೀದಿ ಮಾಡ್ಬೋದು. ಬಟ್ ಸಲಹೆ ಪ್ರತಿ ಸಾಲಿನೂ ಅದೇ ಗೊತ್ತಾಯ್ತಲ್ಲ, ಏನು ನೇರವಾಗಿ ಹೋಗಬೇಕು, ನಿಮ್ಮ ವೈಯಕ್ತಿಕ ಜವಾಬ್ದಾರಿಯಲ್ಲೇ, ರೆಸ್ಪಾನ್ಸಿಬಿಲಿಟಿಯಲ್ಲೇ ಖರೀದಿ ಮಾಡಬೇಕು ಅನ್ನೋಂಥದ್ದು. ಅಲ್ಲೊಂದಿದೆ ಜರ್ಸಿ 4 ಬೀಳ್ತಾ ಇದೆ. 2ರಿಂದ 4 ಬೀಳ್ತಾ ಇದೆ. ಫಸ್ಟ್ ಲ್ಯಾಕ್ಟೇಷನ್ನು ಚೆನ್ನಾಗಿದೆ. ಹೆಂಗಿದೆ ಅಡರ್ ಬಾಕ್ಸ್ ಸೈಜ್ ಅಂತೀರಿ ಕೆಲವರು, ಕೆಚ್ಚಲು ಗಾತ್ರ, ಹೆವಿ ಬ್ಯಾರಲ್ ಜರ್ಸಿ. ಭೀಮಣ್ಣರ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಬಂಗಾರನೇ ಅಂತ. ಗೋಲ್ಡ್ ಎಲ್ಲ ಗೋಲ್ಡ್ ಕಲರ್ ಅದನ್ನ, ಪ್ಯೂರ್ ಗೋಲ್ಡು.
ಭೀಮಣ್ಣವ್ರು ಎಷ್ಟನೇ ಸೂಲಿಂದ ಅಂದ್ರೆ ನಾಲ್ಕಲ್ಲಿಂದಲ್ಲ ಫಸ್ಟಾ ಹೌದು. ನಾಲ್ಕಲ್ಲಣ್ಣ 4 ಅಲ್ಲಿ ಕೆಡ್ತಾ ಇದ್ರಿ ಈಗ ಎರಡಲ್ಲಿದ್ದ ಕೇಳುತ್ತಾ ಇದೆ ನಿಂತ್ಕೊಳ್ರಿ ಅಣ್ಣ ಹಂಗೆ ಅವರ ಹಸುವಿನ ಬೆನ್ನು ಕಿವಿ ನೋಡ್ರಿ ಅಲ್ಲೂ ತೋರಿಸ್ಬಿಡಮ್ ಬರ್ರಿ. ಹಾಂ ನೋಡಿ ಅಣ್ಣ ನೋಡಿ ಕಡೆಮ್ಮ ಮುಗಿದಾರ ನೋಡ್ರಿ ಓಕೆ ಎರಡಲ್ಲಿದ್ದ 4 ಅಲ್ಲಿಗೆ ಎರಡಲ್ರಿ ಎರಡಲ್ಲಣ್ಣ ಎರಡಲ್ಲ ಆಗಿದೆ ನಾಲ್ಕಲ್ಲಲ್ಲ ಎರಡಲ್ಲಿ ಪಡ್ಡೆ ಇದು ಪಡ್ಡೆನೇ ಈ ಲೆವೆಲಿಗೆ ಐತಿ ತುಂಬ ಚೆನ್ನಾಗೈತಿ ಪಡ್ಡೆನೇ ಈ ಲೆವೆಲಿಗೆ ಐತಿ ತೊಟ್ಟು ಹೆಂಗೆ ಬೀಳತ್ತೆ ನೋಡ್ರಿ ಅದು. ಅದೇ ಅಣ್ಣ ಎಲ್ಲ ಪಿಂಕಿಶು ಖಂಡಿತ ಆಯ್ಕೆ ಮಾಡಿಕೊಂಡ್ರೆ ಜರ್ಸಿ ಪ್ರಿಯರಿಗೆ ನಾನು ಹೇಳ್ತಾ ಇರೋಂಥದ್ದು ಇಷ್ಟು ಆಯ್ಕೆ ಮಾಡ್ಕೋಬೋದು. ಇದು ರೇಟ್ 70 ಮೇಲೆ ಆಗುತ್ತೆ ಅಣ್ಣ. ಸರ್ ವ್ಯಾಪಾರ ಇದು 98 ಇರ್ತದೆ. 98 ಜಾತಿ ಐತ್ರಿ ಬೀಡ ಐತಿ ಜಾತಿ ಅಲ್ಲ ಎಲ್ಲಿ ಪ್ಯೂರ್ ಜರ್ಸಿ. ಹೌದು ಓಕೆನಾ ಓಕೆ ವ್ಯಾಪಾರ ಹೇಳೋದು ಲೆಕ್ಕಲ್ಲ ಬಂದು ಕುತ್ಕೊಂಡು ವ್ಯಾಪಾರ ಮಾತಾಡೋಣ. ಹಾಂ ಹೇಳಿದ ಕೂಡಲೇ ಅಷ್ಟೇ ಕೊಡಲ್ಲ. ಭೀಮಣ್ಣ ವ್ಯಾಪಾರ ಹೇಳ್ತಿರ್ತಾವೆ ಹೆಚ್ಚೆ ಕಮ್ಮಿ ಮಾಡಣ್ರಿ ವ್ಯಾಪಾರ. ಮಾತಾಡ್ಕೊಳ್ಳಿ ಬಂದು ದನ ನೋಡ್ಲಿ ಕಣ್ಣಾಗ ನೋಡಿದಾಗ ನಾನು ವೀಡಿಯೋದಲ್ಲಿ ನೋಡೋದಕ್ಕಿಂತ ನೇರವಾಗಿ ಬಂದರೆ ಒಳ್ಳೇದೇ. ಮತ್ತೆ ಬಂದು ಕಣ್ ತುಂಬ ನೋಡ್ಬೇಕು. ವ್ಯಾಪಾರ ಯಾವತ್ತು ವೀಡಿಯೋದಲ್ಲೇ ಆಗಬಾರ್ದು ಬಾಸ್. ವ್ಯಾಪಾರ ಕೇಳಬಾರ್ದು. ಹೌದು ಬಂದು ದನ ನೋಡಿ ವ್ಯಾಪಾರ ಕೇಳಬೇಕು. ಕೇಳಿದ್ರೆ ಚೆನ್ನಾಗೆ ಇಲ್ಲಿ ನಿಮಗೆ ಆರಂಭದಾಗ ಹೇಳೇವಿ. ಹಾಂ ಈಗ 70ರಿಂದ 95ವರೆಗೆ ಅದಾವಂತ ವ್ಯಾಪಾರ ಹೇಳಿದ್ರೆ ಒಂದು 10 ಒಂದು 5 98 85 ಹಿಂಗೆ ಹೇಳ್ತಾವ್ರಿ. ನೀವು ಬಂದಾಗ ಬಂದ್ರೆ ಕೊಡೋಣ. ಅಣ್ಣ ಈ ಹಸುಗೆ ಇಷ್ಟು ರೇಟ್ ಇದೆ ಅಂತ ನೀವು ಮಾತಾಡ್ತೀವಿ. ನೀವು ಮಾತಾಡಬೇಡಿ ಫಿಕ್ಸ್ ಅಂತ ಏನು ಅವ್ರು ಹೇಳ್ತಾ ಇಲ್ಲ. ಇಲ್ಲಿ ಅಲ್ಲೊಂದು ಬಾಕ್ಸ್ ಸೈಜ್ ಭಾರಿ ಚೆನ್ನಾಗಿದೆ ನೋಡೋಣ. ಸಾಯಿವಾಲು ನೀವು ಅಡರ್ ಬಾಕ್ಸ್ ನೋಡಿದರೆ ತುಂಬ ಆಶ್ಚರ್ಯ ಪಡ್ತೀರಾ. ಈ ಲೆವೆಲಿಗೆ ಬಾಕ್ಸ್ ಬಿಟ್ಟಿದೆ. ಈ ಲೆವೆಲಿಗೆ ಪಂಜಾಬ್ ಬ್ರೀಡ್ ಥರನೇ ಬಾಕ್ಸ್ ಬಿಟ್ಟಿರೋಂಥದ್ದು. ಆದಷ್ಟು ದೇಶಿ ತಳಿಗಳು ಆಸಕ್ತಿ ವಹಿಸಿ ಖರೀದಿ ಮಾಡೋರು ತುಂಬ ಜನ ಇದ್ದಾರೆ. ಭೀಮಣ್ಣ ಎಷ್ಟನೇ ಸೂಲಿಂದ ಇದು? ಇದು ಎರಡನೇದ್ರಿ 6 ಬರ್ರಿ ವಾ ಎರಡನೇ ಸೂಲ್. ವಾರಿ ಬಾಕ್ಸ್ ಹಿಂಗಿದೆ ನೋಡ್ರಪ್ಪ. ಸಾಯಿವಾಲ್ ಸೈಜ್ ತೊಟ್ಟುಗಳು ಬಾ ಹಾಲು ಕರಿಯೋಕ್ಕೂ ಹಿಂಗಿದೆ ಬ್ರೀಡು ಅನ್ನ ಹೇಳಿದ್ದಾರೆ. ದೊಡ್ಡ ಅಡಬ್ರ ಅಲ್ಲ ದನ ಹಚ್ಕಟ್ಟು ಪೆಟ್ಟಿಗಿದ್ದಂಗೆ ಅದಾವ್ರಿ ದನ. ದೊಡ್ಡ ಮೇವಿನ ದನ ಅಲ್ಲ. ಹೌದು ಮೇವು ಕಮ್ಮಿ ಹಾಲು ಜಾಸ್ತಿ ಅನ್ನಂಗೆ ಅದಾವ. ಇದಾವೆ. ಕೊಟ್ಟಿಗೆ ಏನು ದೊಡ್ಡದು ಬೇಕಾಗಿಲ್ಲ. ಸಾಯ್ತಾವ. ಕೊಟ್ಟಿಗೆ ಏನು ದೊಡ್ಡದು ಬೇಕಾಗಿಲ್ಲ. ಮತ್ತು ಔಷಧಿಗೆ ಇಷ್ಟು ಹೊಡೆದಿರೋಣ ಮತ್ತೆ ಇಲ್ಲ ಮೇಯ್ಸಲಿಕ್ಕೆ ಮೇಯ್ಲಿಕ್ಕೆ ಒಯ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ಲು. ಎಂಥ ಹುಲ್ಲಾದರೂ ತಿನ್ನೋ ಲೆವೆಲಿಗಿತ್ತು ಅಂದರೆ ನಾವು ಪಾಸ್ ಆದಂಗೆ ಅದು ತೊಗೊಂಡವ್ರು. ಅವರು ಹೊರಗಡೆ ಮೇಯ್ಸ್ಲಿಕ್ಕೆ ರೆಡಿ ಇಲ್ಲ. ಎಲ್ಲರೂ ಬಿಡ್ಬೋದ್ರಿ ಇದು ಹೊಲ ಕೊಡ್ಕೊಂಡು ಹೋಗ್ಬೋದು. ಎಚ್.ಎಫ್ನಂಗೆ ಈಗ ಸ್ವಲ್ಪ ಎಚ್.ಎಫ್ ತರಿದ್ದೀವಿ. ಹಾಂ ಬಿಸಿಲಿಗೆ ತಡೆಯಲ್ರಿ, ಭಾಳ ಬಿಸಿಲೈತಲ್ಲ. ಬಿಸಿಲೈತಿ. ಇನ್ನೊಂದು 2 ತಿಂಗಳು ಎಚ್.ಎಫ್ ಕಮ್ಮಿ ತರ್ತಾವ್ರಿ. ಏನೋ 1-2 ತರ್ಬೋದು. ಇಲ್ಲ ಸ್ವಲ್ಪ ಜರ್ಸಿ ಕ್ರಾಸು ಸಾಯಿವಾಲ್ ಆಯ್ತು ಗೀರ್ಲೆಂಟ್ ಯಾವ ಸಿಕ್ಕರೆ ತರ್ತಾವ್ರಿ. ಆಯ್ತಣ್ಣ ಆಯ್ತು. ಆದಷ್ಟು ಈ ಥರನ ಗಟ್ಟಿ ಬ್ರೀಡಿಗೆ ಆದ್ಯತೆ ಕೊಡಿ. ನೋಡಿರಿ ತಿಪ್ಪೆ ಬಿಡ್ರಿ ತಿಂತದ ನೋಡ್ರಿ. ತಿಪ್ಪೆ ಬಿಡ್ರಿ ತಿಪ್ಪೆ ಬಿಡ್ರಿ ತಿಂತೈತಿ. ಹಿಂಗೆ ಹಸುಗಳು ಮೇಯ್ದಾಗಲೇ ಅದಕ್ಕೊಂದು ಅರ್ಥ ಗತ್ತು. ಆಯ್ತಣ್ಣ ಓಕೆ. HF ಕ್ರಾಸ್ ಕಂಟ್ರಿ ಬ್ರೀಡ್. HF ಕ್ರಾಸ್ ಕಂಟ್ರಿ ಬ್ರೀಡ್ ದೇಶಿ ತಳಿಗೂ ಇದು ಕ್ರಾಸ್ ಆಗಿದೆ. ಲೆಂತ್ ಇದೆ. ನಾನು ಹೇಳೋದಿಲ್ಲ, ನೀವೇ ಹೇಳ್ಬೋದು ರಫ್ ಇದೆ ಅಂತ. ರಫ್ ಇರ್ತಕ್ಕಂಥ ತಳಿ ಅಂದರೆ ತುಂಬ ಒರಟು ಅಂತ. ಯಾವ ಅರ್ಥದಲ್ಲಿ ಅಂತ ಹೇಳಿದ್ರೆ ಬಿಸಿಲು ಮಳೆ ಗಾಳಿ ಹೊಂದ್ಕೋಬೇಕು, ಅದಕ್ಕೆ ರಫ್ ಅಂತ ಹೇಳ್ತೀವಿ. ಈ ರಫ್ನೆಸ್ಸು ಹಸುಗಳಲ್ಲಿ ಇದ್ದಾಗ ನಮಗೆ ಸೆಟ್ಟಾದಾಗ ಲಕ್ಕಿ ಕೊಂಪಲ್ರ ಅದು. ಯಾಕಂದರೆ ಹೆಂಗೆ ರೋಗ ನಿರೋಧಕ ಶಕ್ತಿ ಭಾರಿ ತಡೆಯುವಂಥದ್ದು. ಯಾವುದೇ ರೋಗ ಬರಲಿ ಅದನ್ನು ತಡೆಯುವಂಥ ಕೆಪಾಸಿಟಿ ಇರ್ತವೆ ಕ್ರಾಸ್ ಬ್ರೀಡ್ ಹಸುಗಳು. ಒಟ್ಟೆ ಬರೀ ಚೆನ್ನಾಗಿ ಹಾಲಿನ ಬಾವಿ ಎಲ್ಲ ಹಾಲು ಕರಿಬೇಕು ಹಿಂದೆ ಇಲ್ಲ ಮುಂದೆ ಎಷ್ಟು ಚೆಂದ ಇದೆ. ಅಡರ್ ಕಂಪ್ಯಾಕ್ಟ್ ಚೆನ್ನಾಗಿದೆ. ಇದನ್ನು ಮೇಂಟೈನ್ ಮಾಡೋದು ಭಾರಿ ಚೆನ್ನಾಗಿ ಒಳ್ಳೆ ಕಾಂಕ್ರೀಜಿಗೆ ಕ್ರಾಸ್ ಆದಂಗಿದೆ. ಬಾಕ್ಸಿಂಗ್ ಇದೆ. ಕಾಂಕ್ರೀಜ್ ಹಸುಗಳಿಗೆ ಕ್ರಾಸ್ ಆದಂಗೆ ಇದೆ. ಚೆನ್ನಾಗಿ. ಎಷ್ಟನೇದು ಅಂದ್ರಲ್ಲ ಭೀಮಣ್ಣ ಹೇಳಿದ್ರೆ? ಎರಡನೇ ಸೂಲ್ ರೀ. ಎರಡನೇ 6 ಓಕೆ. ಇನ್ನೇನು ರೇಟು ಅವರು ಹೇಳಿದ್ರು ಆರಂಭದಲ್ಲಿ ಇಷ್ಟಿಂದ ಇಷ್ಟು ಅಂತ ಫೋನ್ ಮಾಡಿ. ಓಕೆ ಅಣ್ಣ ಓಕೆ ಅಣ್ಣ ಗಾಡಿ ಬರುತ್ತೆ ಬನ್ನಿ. ಯಾಕಪ್ಪ ಸುಸ್ತಾದೇನಪ್ಪ ಮಾಡ್ತಿ ಬಿಸಿಲಿಗೆಲ್ಲ ಕಲರ್ ಕಪ್ಪಾಗ್ತಾರೆ. ನೀನೇನಪ್ಪ ಕಲರ್ ಬರ್ತಾಯಿದ್ದೀರ ಅಣ್ಣ ತಮ್ಮಂದ್ರೆ? ಅದಕ್ಕೆ ಅಲ್ಲಿ ನೋಡ ಸಿದ್ದಣ್ಣ ಥರ ಮಾತುಗಾರ ಮಲ್ಲಣ್ಣ ಅವನು. ಒಂದು ಜರ್ಸಿ ಮಿಕ್ಸ್ ಬ್ರೀಡ್ ಎಲ್ಲ ಅಡರ್ ಬಾಕ್ಸ್. ಅಣ್ಣ ಇದನ್ನು ಇಳಿಯೋಕೆ ಎಷ್ಟು ದಿನ ಬೇಕಣ್ಣ? ಇದು
ಸರ್ ಇದು ವಾರ ಬೇಕು ರೀ. ವಾರ ಎಷ್ಟಲ್ಲಿಂದ ಸೂಲಿಂದ ಇದು? ಇದು 2ನೇ ಸೂಲಿಂದ್ರೆ 6 ಐತಿ. 2ನೇ ಸೂಲಿಂದ 6. ಆಹಾ ಬ್ಯೂಟಿ. ಸೂಲು 10 ಅನ್ನೋದು ಕೊಟ್ಟತ್ರಿ ಹಾಲು ಅದು. ಹೌದ್ರಾ? ಹಾಂ 10+ ಕೊಟ್ಟಿದೆ. ನೋಡ್ರಿ ನರ ನೋಡ್ರಿ ಹೆಂಗೈತೆ ಒಟ್ಟಡಿ ಗಿಡ 10+ ಕೊಟ್ಟಿದೆ ಅಂತ. ಭಾರಿ ಹಾಲು ನರ ನೋಡ್ರಪ್ಪ ಹೀಗಿದೆ. ನೋಡಿ ನಿಮಗೆ ಹಾವಿನ ಥರನೇ ಇರಬೇಕು ಹಾಲು ನರ ಅಂತೀರಲ್ಲ, ನೇರವಾಗಿರೋದಕ್ಕಿಂತ. ಎಸ್ ನೋಡಿ ಹೀಗಿದೆ ಅಂತ. ತೊಟ್ಟೆಲ್ಲ ಬಿಳಿಯಾಗಿದೆ. ಮೋಸ್ಟ್ 3ನೇದಣ್ಣ? ಇಲ್ಲ 2ನೇದಾ. ತೊಟ್ಟೆಗಿಟ್ಟು ಗ್ರಿಪ್ ಚೆನ್ನಾಗಿದೆ. ಕೈಗೂ ಸೈ, ಮಷಿನ್ಗೂ ಸೈ ಅನ್ನೋ ಥರ. ಹೊಟ್ಟೆ ಮೇಲೆ ನರ ಬಿಟ್ಟಿರೋಂಥದ್ದು ಜರ್ಸಿ ಸಾಯಿವಾಲ್ ಬ್ಯೂಟಿ ಇದು ಭೀಮಣ್ಣವ್ರ ಕೈಗೆ. ಓಕೆ, ಲೊಕೇಶನ್ ಒಡ್ಡಿನಹಳ್ಳಿ, ಮೊದಲೇ ಹೇಳಿದ್ದೀನಿ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿಗೆ ತಾಲೂಕು, ದಾವಣಗೆರೆ ಸಮೀಪ. ಓಕೆ ನೈಸ್. ಇದು 4 ನಾಲ್ಕಲ್ಲು ಬ್ಯೂಟಿ ಇದೆ. 4th ಟೀತು, 2ನೇ ಸೂಲು, 2ನೇ ಲ್ಯಾಕ್ಟೇಷನ್, ಅಡರ್ ಕಾಂಪ್ಯಾಕ್ಟ್ ಸೂಪರ್, ಲೆಗ್ಸ್ ಕಾಂಪ್ಯಾಕ್ಟ್ ಸೂಪರ್. ಜರ್ಸಿ ಕ್ರಾಸ್ 3% ಐತ್ರಿ ಜರ್ಸಿ. ಓಕೆ, ಜರ್ಸಿ ಕ್ರಾಸ್ ಸಾಯಿವಾಲ್ಗೆ. ಯಾಕೆ ಸಾಯಿವಾಲ್ಗೆ ಜರ್ಸಿ ಮಿಕ್ಸ್ ಮಾಡಿಸ್ತಾರಂದರೆ SNF A2 ಮಿಲ್ಕ್ ಪಡೆಯೋಕ್ಕೆ. ಬಟ್ A2 ಮಿಲ್ಕ್ ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ. ಸಿಕ್ಕರೆ ಒಳ್ಳೆಯದು, A2 ಹಾಲು ಸಿಕ್ತಂದರೆ ಒಳ್ಳೆಯದು. ಬಟ್ ಫ್ಯಾಟ್ ಮಾತ್ರ 100% ಒಳ್ಳೆ ಚೆನ್ನಾಗಿ ಸಿಗುತ್ತೆ. SNF ಸಿಗುತ್ತೆ. ಡಿಗ್ರಿ ಫ್ಯಾಟಿಗೆ ಅಡ್ಡಿಲ್ಲ ಅಂತಾರಲ್ಲ ಹಾಗೆ. ಹಸು ಹಿಂಗಿದೆ. 2ನೇದು 4 ಅಂದ್ರಲ್ಲ. 4 ಮೇಯಕ್ಕೆ ಪೈಕೆಲ್ಲ ಕಾಡದವ್ರು. ಅಲ್ಲ ಅದೇ ಭಾರಿ ಮೇಯ್ತು, ಮೇಯಬೇಕು. ಬರೀ ಬತ್ತಲ್ರಿ. ಹಾಂ ಪೈಗಿಲ್ಲು ಹಸಿ ಹುಲ್ಲು ಹಾಕಿದ್ರೆ ಒಳ್ಳೆ ಹಾಲು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾವೆ. ಹೌದು, ಗಂಡಗಳೆಲ್ಲ ಚೆನ್ನಾಗಿ ಬಿಟ್ಟಿದೆ. ಮತ್ತು ದುಬ್ಬ ಒಂದು ಇಲ್ಲ, ಇಲ್ಲಾಂದರೆ A2 ಮಿಲ್ಕ್ ಸಿಗೋ ಸಾಧ್ಯತೆ ಇತ್ತು. ಒಳ್ಳೆಯದು. ಓಕೆ ಭೀಮಣ್ಣ, ಇದೊಂದು ಚೆನ್ನಾಗಿ. ಜಿಂಕೆ 4 ಇದು ಗಿರ್ ಕ್ರಾಸ್ ಜಿಂಕೆ. 4 ಪಡ್ಡೆ ಜಿಂಕೆನೇ ಇದೆ. ಹಾಂ ನೋಡ್ಬೇಡಣ್ಣ, ಅಲ್ಲಿ ನೋಡು, ಬರ್ತೀನಿ ಆ ಕಡೆ. 4 ಜಿಂಕೆ ಗಿರ್ ಅಥವಾ ಸಾಯಿವಾಲ್ ಕ್ರಾಸ್. ಹೌದು, ಇದು ಮಣಕ ಮೊದಲನೇದು ಅನ್ಸುತ್ತಲ್ಲಣ್ಣ? ಹಾಂ ಫಸ್ಟ್ನೇದು. ಫಸ್ಟ್ ತೊಟ್ಟು ಲೆಂತ್ ಐತಿ. ಸಾಯಿವಾಲ್ ಬರ್ತಣ್ಣ. ಗಿರ್ ಕ್ರಾಸ್ ಆಗಿರ್ಬೇಕಲ್ಲ ಸಾಯಿವಾಲ್ಗೆ. ಏನು ಸಾಯಿವಾಲೇನಾ? ಅದ್ರದ್ದು ಚೆಂದ ಇದೆ. ಓಕೆ ಬಂಧುಗಳೇ, ನಿಮಗೆ ಏನೇ ಇದ್ದಲ್ಲಿ ಕೂಡ ನೀವು ನನಗೆ ಕಾಲ್ ಮಾಡೋದಕ್ಕಿಂತ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿರಿ. ಆದಷ್ಟು ನನಗೆ ಕಾಲ್ ಮಾಡ್ತಾಯಿದ್ದೀರಿ. ನನ್ನ ನಂಬರ್ ಏನು ಕೊಟ್ಟಿರ್ತೀನಿ, ಜಾಹೀರಾತುಗಂತ ಕೊಟ್ಟಿರ್ತೀನಿ. ನೀವೇನಾದರೂ ಈ ಥರ ವೀಡಿಯೋ ಮಾಡಿಸ್ಬೇಕು ಅಂದರೆ ಮಾತ್ರ ಕೊಟ್ಟಿರ್ತೀನಿ. ಹಾಂ, ಇನ್ನುಳಿದಂತೆ ಓಕೆ, ಇನ್ನುಳಿದಂತೆ ಭೀಮಣ್ಣವ್ರದ್ದು ಅದು ಮಾರುತಿ ಗಣೇಶನ ನಂಬರ್ ಕೊಟ್ಟಿರ್ತೀನಿ. ಅವರಿಗೆ ಕಾಲ್ ಮಾಡಿ ಮಾತಾಡಿ. ಅವರು ಬಿಸಿ ಬಂತು ಅಂದರೆ 2 ಇಲ್ಲ 3 ನಂಬರ್ ಕೊಟ್ಟಿರ್ತೀನಿ. ಅವರಿಗೆ ಫೋನ್ ಮಾಡಿ. ಆಮೇಲೆ ಫ್ರೀ ಆದ ನಂತರ ಅವರು ಕಾಲ್ ಬ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಚೆಂದ ಇದೆ ತೊಟ್ಟು, ಚೆಂದ. ಹಾಲು ಕರಿಯೋಕ್ಕೆ ಸರಿ ಇದೆ, ಸಾಧು ಗುಣ. ಹಾಂ ಓಕೆ, ಒಳ್ಳೆಯದು. ನೀರು ಕುಡಿತತ್ತ ನೋಡಿ, ಕುಡಿಸಿ ನೀರು ಕುಡಿಯೋದಾದರೆ. HF ಜರ್ಸಿ ಕ್ರಾಸಲ್ಲಿರ್ತಕ್ಕಂಥ ತಳಿ. ಗಬ್ಬ ಐತಣ್ಣ? ಗಬ್ಬ ಕರ ಹಾಕತ್ರಿ. ಕರು ಆಡ್ತೈತಲ್ಲ, ಕರು ಹಾಕೋದು ಇವತ್ತೇ ಆಗ್ಬೋದು, ಸಾಧ್ಯತೆ ಇದೆ. 2 ಆಗ್ತವೆ. ಹಾಂ ಇದು ಆರಲ್ಲವೇ ಜರ್ಸಿ HF ಮಿಕ್ಸ್ ಇದೆ. ಕರು ಹಾಕೋಕ್ಕೆ ರೆಡಿ ಇದೆ. ಯಾವ ಕರು ಬೀಳುತ್ತಾ ಗೊತ್ತಿಲ್ಲ. ನೀವು ಫೋನ್ ಮಾಡಿ ಬರೋಷ್ಟೊತ್ತಿಗೆ ಕರು ಹಾಕಿರ್ಬೋದು, ಹಾಕಬಹುದು. ಇದೇನಾಗ್ಬೋದು ಆದರೆ ರೇಟು? ಹಾಂ 80 ಮೇಲೆ ಬಂದ್ರೆ ಕೊಡ್ತಾವೆ. 80+ ಮೇಲೆ ಬಂದು ಸಿಗುತ್ತೆ ಅಂತಾರೆ. ಪರವಾಗಿ 86 ಹೇಳ್ತಾವ. ಸರಿ ಅಣ್ಣ, ಸರಿ. 80 ಮೇಲೆ ಬಂದ್ರೆ ಕೊಡೋದು. ಓಕೆನಾ? ಓಕೆ ಭೀಮಣ್ಣ, ಆಯಿತು.
ಬಾ